ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶತ್ರುಘ್ನನು ಮಂಥರೆಯನ್ನು ದಂಡಿಸಿದ್ದು ಎಂಬ 78ನೆಯ ಅಧ್ಯಾಯಕ್ಕೆ ಸ್ವಾಗತ. ದಶರಥನ ಉತ್ತರ ಕ್ರಿಯಾದಿಗಳು ಮುಗಿದು ಭರತ ಶತ್ರುಘ್ನರು ಅರಮನೆಗೆ ಹಿಂದಿರುಗಿ ದುಃಖಭರಿತರಾಗಿದ್ದಾಗ ಈ ಎಲ್ಲ ಕಾರ್ಯಕ್ಕೂ ಮೂಲಳಾದ ಮಂಥರೆಯು ಅವರ ಕಣ್ಣೆದುರು ಕಾಣಿಸಿಕೊಳ್ಳುತ್ತಾಳೆ. ಅವರ ಎಲ್ಲ ಕ್ರೋಧವು ಆಕೆಯ ಕಡೆಗೆ ಕೇಂದ್ರೀಕರಿಸಲ್ಪಡುತ್ತದೆ. ಏಕೆಂದರೆ ಕೈಕೇಯಿಯ ತಲೆಯನ್ನು ಕೆಡಿಸಿದ್ದವಳು ಅವಳೇ ಅಲ್ಲವೇ. ಅನಂತರ ಅವರೆಲ್ಲರೂ ಅರಮನೆಗೆ ಹಿಂತಿರುಗಿದರು. ಆಗ ಕೈಕೇಯಿ ದೇವಿಯ ಅರಮನೆಯ ಮೂಡಣ ಬಾಗಿಲಲ್ಲಿ ಮಂಥರೆಯು ರಾಜಯೋಗ್ಯವಾದ ದುಕೂಲವನ್ನುಟ್ಟು ಗಂಧವನ್ನು ಲೇಪನ ಮಾಡಿಕೊಂಡು ಕಾಂಚೀಧಾಮ, ಕಾಲಂದಿಗೆ, ಹರಳೋಲೆ, ಮುತ್ತಿನ ಸರದ ಪದಕ, ಕಂಠಮಾಲೆ, ಕಡಗ, ತೋಳುಬಳೆ ಮೊದಲಾದ ಸರ್ವಾಭರಣಗಳನ್ನು ತೊಟ್ಟು ಅನೇಕ ಹಗ್ಗಗಳಿಂದ ಕಟ್ಟಲ್ಪಟ್ಟ ಹೆಣ್ಣು ಕೋತಿಯಂತೆ ಒಪ್ಪುತ್ತಿದ್ದಳು. ಆಗ ದ್ವಾರಪಾಲಕರು ಶತ್ರುಘ್ನನ ಸಮೀಪಕ್ಕೆ ಬಂದು, ಶತ್ರುಘ್ನ, ಶ್ರೀರಾಮನನ್ನು ವನವಾಸಕ್ಕೆ ಹೊರಡಿಸಿ ದಶರಥರಾಯನನ್ನು ಲೋಕಾಂತರಕ್ಕೆ ಕಳುಹಿಸಿದವಳು ಇವಳೇ, ಇವಳ ಹೆಸರು ಮಂಥರೆ ಎಂದು ಸೂಚಿಸಿದರು. ಆಗ ಶತ್ರುಘ್ನನು ಅತ್ಯಂತ ಕೋಪಾಯುಕ್ತನಾಗಿ ಕೈಕೇಯಿ ದೇವಿಯ ಅಂತಃಪುರದಲ್ಲಿ ತಿರುಗಾಡುತ್ತಿದ್ದ ದೂತರನ್ನು ಕರೆದು, ಎಲೈ ದೂತರುಗಳಿರ, ಈ ಮಂಥರೆಯ ಕೃತ್ಯದಿಂದ ನಮ್ಮ ತಂದೆಯಾದ ದಶರಥರಾಯನು ಸ್ವರ್ಗಸ್ಥನಾದನು. ಇವಳು ನಮ್ಮ 4 ಅಣ್ಣ ತಮ್ಮಂದಿರಿಗೂ ಅನೇಕ ರೀತಿಯಲ್ಲಿ ಮನೋವ್ಯಥೆಯನ್ನು ಉಂಟು ಮಾಡಿದ್ದಾಳೆ. ಇಷ್ಟು ಮಂದಿಗೂ ದುಃಖವನ್ನುಂಟು ಮಾಡಿದ ಇವಳು ತನ್ನ ಪಾಪಕರ್ಮದ ಫಲವನ್ನು ಅನುಭವಿಸಬೇಕು ಎಂದು ಹೇಳಿದನು. ಶತ್ರುಘ್ನನು ಕೂಡಲೇ ಸಖಿಯರೊಡನಿದ್ದ ಆ ಮಂಥರೆಯನ್ನು ಬಲಾತ್ಕಾರವಾಗಿ ಹಿಡಿದನು. ಆಗ ಮಂಥರೆಯು ಹೋ ಎಂದು ಕಿರಿಚಿದಳು. ಅವಳ ಸಖಿಯರು, ಈ ಶತ್ರುಘ್ನನು ನಮ್ಮನ್ನೆಲ್ಲ ಕೊಂದು ಬಿಟ್ಟಾನು, ಧರ್ಮರಹಸ್ಯವನ್ನರಿತ ಕೌಸಲ್ಯಲ್ಲಿ ಶರಣಾಗೋಣ ಎಂದು ಕೂಗುತ್ತಾ ಓಡಿ ಹೋದರು. ಶತ್ರುಘ್ನನು ವಿಶೇಷವಾಗಿ ಕೋಪಿಸಿಕೊಂಡು ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ಮರೆಗಿಡುತ್ತಿದ್ದ ಮಂಥರೆಯನ್ನು ಮುಂದಲೆ ಹಿಡಿದೆಳೆದು ಭೂಮಿಯ ಮೇಲೆ ಎಳೆದಾಡಿದನು. ಆಗ ಅವಳು ತೊಟ್ಟಿದ್ದ ರತ್ನಾಭರಣಗಳು ಭಿನ್ನ ಭಿನ್ನವಾಗಿ ಕೈಕೇಯಿ ದೇವಿಯ ಅರಮನೆಯ ಅಂಗಳದಲ್ಲಿ ಚೆಲ್ಲಲ್ಪಟ್ಟವು. ಮುತ್ತು ರತ್ನಗಳು ಹರಡಿದ ಆ ಅಂಗಳವು ನಕ್ಷತ್ರಗಳಿಂದ ಇಟ್ಟಣಿಸಿದ ಶರತ್ಕಾಲದ ಆಕಾಶದಂತೆ ಕಾಣುತ್ತಿತ್ತು. ಆಗ ಭರತನು ಮಂಥರೆಯ ನಿಮಿತ್ತವಾಗಿ ದೈನ್ಯ ಪಡುತ್ತಿದ್ದ ಕೈಕೇಯಿ ದೇವಿಯನ್ನು ಕಂಡು ಶತ್ರುಘ್ನನನ್ನು ಕುರಿತು, ಶತ್ರುಘ್ನ, ಲೋಕದಲ್ಲಿ ಹೆಂಗೊಲೆಯು ನಿಷಿದ್ಧ, ಇವಳನ್ನು ಕೊಂದು ಮಾಡುವುದೇನು? ಕ್ಷಮಿಸು, ಪಾಪ ಸ್ವರೂಪಳಾದ ಕೈಕೇಯಿ ದೇವಿಯನ್ನು ಕೊಲ್ಲಬೇಕು. ಹಾಗೆ ಮಾಡಿದರೆ ಧರ್ಮಿಷ್ಠನಾದ ಶ್ರೀರಾಮನು ನಮ್ಮ ಮೇಲೆ ಕೋಪಿಸುವನು. ಇಲ್ಲದಿದ್ದರೆ ಈ ಕೈಕೇಯಿಯನ್ನು ನಾನೇ ಕೊಲ್ಲುತ್ತಿದ್ದೆ ಎಂದು ನುಡಿದನು. ಆ ಮಾತನ್ನು ಕೇಳಿ ಶತ್ರುಘ್ನನು ಮಂಥರೆಯನ್ನು ಬಿಟ್ಟು ಬಿಟ್ಟನು. ಅವಳು ಕೈಕೇಯಿ ದೇವಿಯ ಕಾಲುಗಳಲ್ಲಿ ಬಿದ್ದು ಗೋಳಾಡಿದಳು. ಈ ರೀತಿ ಶತ್ರುಘ್ನನ ಪೆಟ್ಟಿನಿಂದ ಮೂರ್ಛಿತಳಾಗಿ ಬಿದ್ದು ಬಲಗಾರರಿಂದ ಒಟ್ಟು ಹಂಬಲಿಸುವ ಕ್ರೌಂಚ ಪಕ್ಷಿಯ ಹಾಗಿದ್ದ ಮಂಥರೆಯನ್ನು ಕೈಕೇಯಿ ದೇವಿಯು ಮೃದು ನುಡಿಗಳಿಂದ ಸಂತು ಬಿಟ್ಟಳು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.